In today I will show you how to make a simple calculator using if, else if, then else statement. Okay, so ನಾನು if else if statement ಅನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಕ್ಯಾಲ್ಕುಲೇಟರನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ಜಾವಾ ಪ್ರೋಗ್ರಾಮ್ಸಲ್ಲಿ. ಓಕೆ, ಸೊ ಮೊದಲಿಗೆ ನಾನೀಗ ನೋಟ್ ಪ್ಯಾಡ್ ಪ್ಲಸ್ಸಲ್ಲಿ ಪ್ರೋಗ್ರಾಮ್ಸನ್ನು ಬರಿತಾ ಇದ್ದೀನಿ. ಈಗ ಓಕೆ, ನ್ಯೂ ಪೇಜ್. ಓಕೆ, ಮೊದಲಿಗೆ ಇದನ್ನು ಸೇವ್ ಮಾಡ್ಕೊಳ್ಬೋದು ನೀವು. ಇದನ್ನು ನ್ಯೂ ಟ್ರೀ ಅಂತ ಇದೆ, ಇದನ್ನು ಸೇವ್ ಆಗಿ ತಗೊಳ್ಳಿ. ಅದಕ್ಕೂ ಮೊದಲಿಗೆ ಲ್ಯಾಂಗ್ವೇಜ್ ಜಾವಾ ಅಂತ ತಗೊಳ್ಳಿ. ನೆಕ್ಸ್ಟು ಸೇವ್ ಆಸ್. ಸೊ ನಾನು ಲೋಕಲ್ ಡಿಸ್ಕ್ ಎಫಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಾವಾ PRG ಅಂತ ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಅಂತ ತಗೊಳ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟು ಸೇವ್. ಓಕೆ, ಈಗ ಫಸ್ಟು ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್ ಅನ್ನೋಂಥದ್ದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಪಬ್ಲಿಕ್ ಕ್ಲಾಸ್ ಕ್ಯಾಲ್ಕುಲೇಟರ್. ಸೊ ಓಕೆ, ಇಲ್ಲಿ ಪಬ್ಲಿಕ್ ಕ್ಲಾಸ್ ಕ್ಯಾಲ್ಕುಲೇಟರ್ ಅಂದರೆ ನಾವು ಫೈಲ್ ನೇಮನ್ನು ಕೊಡಬೇಕಂದ್ರೆ ಸೋರ್ಸ್ ನೇಮ್. ಇಲ್ಲಿ ನಾವೇನು ಕ್ಯಾಲ್ಕುಲೇಟರ್ ಅಂತ ಸೇವ್ ಮಾಡಿದ್ರೆ ಸೇಮ್ ಸ್ಪೆಲ್ಲಿಂಗ್ ಇಲ್ಲಿ ಬರೀಬೇಕು. ಓಕೆ, ಸೊ ನೆಕ್ಸ್ಟು ಫ್ಲೋರ್ ಬ್ರ್ಯಾಕೆಟ್ ಓಪನ್, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಸ್ಟ್ರಿಂಗ್ ಆಲ್ಸ್ ಬ್ರ್ಯಾಕೆಟ್ ಕ್ಲೋಸ್, ಫ್ಲೋರ್ ಬ್ರ್ಯಾಕೆಟ್ ಓಪನ್. ಸೊ ನೆಕ್ಸ್ಟ್ ಇಲ್ಲಿ ಬಿಗ್ ಲೆಟ್ರೇ ಇರಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಇಂಟ್ ನಂಬರ್ 1, ನಂಬರ್ 2, ಆನ್ಸರ್ ಈಕ್ವಲ್ ಟು 0 ಹಾಕ್ಕೊಳ್ತೀನಿ. ಸೊ ಇಲ್ಲಿ ಆನ್ಸರ್ ಈಕ್ವಲ್ ಟು 0 ಅಂತಂದರೆ ಇಟ್ಸ್ ಇನಿಷಿಯಲೈಸ್ ಟು ನ್ಯೂಮೆರಿಕ್ ವ್ಯಾಲ್ಯೂಸ್ ಅಂತ. ಇಲ್ಲ ಗಾರ್ಬೇಜ್ ವ್ಯಾಲ್ಯೂಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನ್ಯೂಮೆರಿಕ್ ಅಂತ ಹಾಕ್ಕೊಳ್ತೀನಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಕ್ಯಾರೆಕ್ಟರ್ಸ್ ಅನ್ನೋದು ಕ್ಯಾರೆಕ್ಟರ್ಸ್ ಇಲ್ಲಿ ಆಪರೇಟರ್ ಅಂತ. ಓಕೆ, OPRT ಅಂತ ಬರೀತೀನಿ. ಸೊ ಇಲ್ಲಿ ಆಪರೇಟರ್ಸ್. ಸೊ ಇದು ಸ್ಟ್ರಿಂಗ್ ಸಿಂಬಾಲ್ಸನ್ನು ತಗೊಳ್ಳಿಕ್ಕಂದರೆ ನಾವು ಇಲ್ಲಿ ಕ್ಯಾರೆಕ್ಟರ್ OPRT ಅಂತ ತಗೊಂಡು ಇದು ಸಿಂಬಾಲನ್ನು ಕೊಟ್ಟಾಗ ಆ ಸಿಂಬಾಲ್ ರಿಲೇಟೆಡ್ ಡಾಟಾಸನ್ನು ಅದು ಏನು ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ, ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟು ಸ್ಕ್ಯಾನರ್ ಇನ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ನೆಕ್ಸ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ println enter n2 number. Next n1 equal to in dot next int initialization is. So next n2 equal to in dot next int. ಸೊ ಈಗ 2 ನಂಬರನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ println enter symbol. Mathematical symbols.
ಸೊ ನೆಕ್ಸ್ಟು ಕ್ಯಾರೆಕ್ಟರ್ ಇನಿಷಿಯಲೈಸೇಷನ್ ಅಂತ ಇದೆ ಇಲ್ಲಿ. ಈಗ ಕ್ಯಾರೆಕ್ಟರ್ ಅಂತ ತೊಗೊಂಡಾಗ ನಾವು ಇಲ್ಲಿ ಇನಿಷಿಯಲೈಸ್ ಮಾಡುವಾಗ OPRT ಈಕ್ವಲ್ ಟು ಇನ್ ಡಾಟ್ ನೆಕ್ಸ್ಟ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಡಾಟ್ ಕ್ಯಾರ್ ಎಟ್ ಅಂತ ತಗೋತೀವಿ. ಸೊ ಇಲ್ಲಿ 0 ಓಕೆ ಇನ್ ಡಾಟ್ ನೆಕ್ಸ್ಟ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಡಾಟ್ ಕ್ಯಾರ್ ಎಟ್ AT ಬಿಗ್ ಲೆಟರ್ ಇರಬೇಕು, ಆಮೇಲೆ ಇದು ದಿಸ್ ಇಸ್ 0. ಓಕೆ ಸೊ ನೆಕ್ಸ್ಟ್ ಇಫ್ ಬ್ರ್ಯಾಕೆಟ್ ಓಪನ್ OPRT ಈಕ್ವಲ್ ಅಪಸ್ಟ್ರಫಿಯಲ್ಲಿ ಪ್ಲಸ್ ಚಿಹ್ನೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ println sum of given to number is plus ANS ಆನ್ಸರ್. ಸೊ ಇಲ್ಲಿಗೆ ಅನ್ಕ್ಲೋರ್ ಬ್ರಾಕೆಟನ್ನು ಕ್ಲೋಸ್ ಮಾಡೋ, ಇಲ್ಲಿ ಲಾಜಿಕ್ ಹಾಕ್ಕೊಳ್ಬೇಕು. ANS ಈಕ್ವಲ್ ಟು N1 ಪ್ಲಸ್ N2. ಓಕೆ ನೆಕ್ಸ್ಟ್ ಎಲ್ಸ್ ಇಫ್ ಇಲ್ಲಿ ಮೈನಸ್ multiplication next division ಇಲ್ಲಿ subtraction ಇದು subtraction division. Okay next else out dot println ಇಲ್ಲಿ error selection. ಇಲ್ಲಿ flower bracket close, next flower bracket close. ಸೊ ಇಲ್ಲಿ if flower bracket ಇಲ್ಲಿ ಕ್ಲೋಸ್ ಆಯಿತು, ನೆಕ್ಸ್ಟು ಪಬ್ಲಿಕ್ ಕ್ಲಾಸ್ ಆಮೇಲೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇಲೆ ಫ್ಲವರ್ ಬ್ರಾಕೆಟ್ಸ್. ಓಕೆ ಸೊ ನೆಕ್ಸ್ಟ್ ಸೇವ್. ಈಗ F6 ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಕನ್ಸೋಲ್ ಮಾಡ್ಕೋಬೇಕು. ಯಾವ ಅಂದರೆ ಇಲ್ಲೇ ನಾವು ಪ್ರೋಗ್ರಾಮ್ಸನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಿ CD F:* ಎಂಟರ್. ನೆಕ್ಸ್ಟ್ ಓಕೆ. ಸೊ ಇಲ್ಲಿ ಡೈರೆಕ್ಟ್ರಿ ಬಂತು. ಅದಾದಮೇಲೆ CD ಜಾವಾ PRG. ಓಕೆ ನೆಕ್ಸ್ಟು ಜಾವಾ C ಫೈಲ್ ನೇಮ್ ಕ್ಯಾಲ್ಕುಲೇಟರ್ .java p in dot next char at 0 ಸೊ ಇಲ್ಲಿ ಆರ್ ಬದಲಿಗೆ ಟಿ ಹಾಕಿದ್ದೆ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅದು. ಡಾಟ್ ನೆಕ್ಸ್ಟ್ 0 ಓಕೆ. ಸೊ ಈಗ ಸಕ್ಸಸ್ಫುಲಿ ನೆಕ್ಸ್ಟ್ ಜಾವಾ ಸೊ ಇಲ್ಲಿ ಎಂಟರ್ ಎನಿ 2 ನಂಬರ್ಸ್, ಯಾವುದೇ 2 ನಂಬರ್ಸನ್ನು ಎಂಟ್ರಿ ಮಾಡಿದಾಗ ಸೊ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ನನಗೆ ಪ್ಲಸ್ ಅಂತ ತೊಗೊಂಡಾಗ ಸೊ ಆನ್ಸರ್ ಪ್ಲಸ್ ಅಲ್ಲಿ ಕೊಡುತ್ತೆ. ಓಕೆ
ಸೊ ನೆಕ್ಸ್ಟು ಟೆನ್ 8 enter mathematical symbol minus enter the answer subtraction is 2. ಓಕೆ ಸೊ ಇದಕ್ಕೆ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಈಗ ನೀವು ಡಿವಿಷನ್ ತೊಗೊಂಡಾಗ ಇಲ್ಲಿ ಡಿವಿಷನನ್ನು ತೊಗೊಂಡಾಗ ನಾವು ನೆಕ್ಸ್ಟು 15 2 mathematical symbol division. So answer 13 ಬರ್ತಾ ಇದೆ. ಡಿವಿಷನ್ ಇಲ್ಲಿ ಪಕ್ಕ ಆಗ್ತಾ ಇಲ್ಲ ಅಂದರೆ ಸೊ ಈಗ ಸಪೋಸ್ 5 2 ಡಿವಿಷನ್ ಸೊ ಇಲ್ಲಿ 3 ಬರ್ತಾ ಇದೆ ಆನ್ಸರ್. ಓಕೆ 2.5 ಬರಬೇಕು ಅಲ್ವಾ. ಸೊ ಈ ಥರ ಇದ್ದಾಗ ನಾವು ಡಿವಿಷನ್ ಪರ್ಪಸ್ಸಿಗೋಸ್ಕರ ಇಲ್ಲಿ ಫ್ಲೋಟನ್ನು ಹಾಕ್ಕೋಬೋದು. ಫ್ಲೋಟ್ ಯಾಕೆ ಕೇಳಿದ್ರೆ ಆಫ್ಟರ್ ಡಿವಿಷನ್ ಡೆಸಿಮಲನ್ನು ಡಿಸ್ಪ್ಲೇ ಮಾಡುತ್ತೆ. ಅಂದರೆ ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟು ಡೆಸಿಮಲ್ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಫ್ಲೋಟನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಎ ಬಿ ಅಂತ ತೊಗೊಳ್ತೀನಿ. ನೆಕ್ಸ್ಟು ಎ ಬಿ ಡಿವಿಷನ್ ಈಕ್ವಲ್ ಟು 0 ಡಿ ವಿ ಅಂತ ತೊಗೊಳ್ತೀನಿ, ಇನಿಷಿಯಲೈಸ್ ಮಾಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಡಿವಿಷನ್ ಆಪ್ರೇಟರ್ಸಿಗೆ ಬಂದಾಗ ನೀವು ಡಿವಿಷನ್ ತೊಗೊಂಡಾಗ ಇಲ್ಲಿ ಸ್ವ್ಯಾಪ್ ಮಾಡ್ಕೋಬೇಕು. ಎ ಈಕ್ವಲ್ ಟು N1 ಬಿ ಈಕ್ವಲ್ ಟು N2. ಸೊ ಇಲ್ಲಿ ಸ್ವ್ಯಾಪ್ ಆಗುತ್ತೆ ಇದು. ಓಕೆ ನೆಕ್ಸ್ಟು ಇಲ್ಲಿ ಆನ್ಸರ್ ಬದಲಾಗಿ ಏನು ಮಾಡಬೇಕು, ಡಿ ವಿ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ರಾಂಗ್ ಇದೆ ಆನ್ಸರ್ ಬರೆದಿರೋದು. ಸೊ ಇಲ್ಲಿ ಎ ಡಿವೈಡೆಡ್ ಬೈ ಬಿ ಅಂತ ತಗೋಬೇಕು. ಓಕೆ ಸೊ ಈಗ ಜಾವಾ ಸಿ calculator dot java calculator. ಸೊ ಈಗ 5 2 ಆಪರೇಟರ್ಸ್ mathematical symbols division. ಸೊ ಇಲ್ಲಿ ಆನ್ಸರ್ 0. ಸೊ ಇಲ್ಲಿ ಆನ್ಸರ್ division. ಓಕೆ compile. okay Java calculator 5 2 division 2.5. so ಇಲ್ಲಿ ಆನ್ಸರ್ 2.5. ಓಕೆ ಓಕೆ ಸೊ ಈಗ ಡಿವಿಷನ್ ಆಯಿತು. ಸೊ ನೆಕ್ಸ್ಟು ಬೇರೆ ಯಾವುದಾದ್ರೂ ಆಪರೇಟರ್ಸನ್ನು ತೊಗೊಂಡಾಗ ಸಪೋಸ್ ಈಗ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಿಟ್ಟು ಬೇರೆ ಯಾವುದಾದ್ರೂ ಹಿಂಗೆ ಪ್ರೆಸ್ ಮಾಡಿದರೆ ನೀವು ಹೇಳ್ತಾ ಇದ್ದರೆ ಸೊ ಆಪರೇಟರ್ಸ್ ತೊಗೊಂಡಾಗ ಒಂದು ಪ್ರೆಸ್ ಮಾಡಿದ್ರೆ ಎರರ್ ಸೆಲೆಕ್ಷನ್ ಅಂತ ಹೋಗುತ್ತೆ, ಅಂದರೆ ಎಲ್ ಸ್ಟೇಟ್ಮೆಂಟಿಗೆ ಅದು ಹೋಗುತ್ತೆ. ಓಕೆ ಸೊ ಟ್ರೂ ಇದ್ದಾಗ ಮಾತ್ರ ಟ್ರೂ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂತಂದರೆ ಪಾಲ್ಸಿಗೆ ಹೋಗುತ್ತೆ. ಓಕೆ ಸೊ ನೆಕ್ಸ್ಟು ಹಾಗೆಯೇ ನೀವು ಮೈನಸ್ ಇದ್ದಾಗ ಅಂದರೆ ಈಗ ಮೈನಸ್ N1 ಮೈನಸ್ N2 ಅಂತಿದೆಯಲ್ಲ, ಸೊ ಇಲ್ಲೂ ನೀವು ಏನು ಮಾಡ್ಬೋದು, ಇಫ್ ಎಲ್ ಸ್ಟೇಟ್ಮೆಂಟನ್ನು ಮತ್ತೆ ಹಾಕ್ಕೋಬೋದು. ಅಂದರೆ ಈಗ ನೀವು ಸಪೋಸ್ ಮೈನಸ್ ಬರಬಾರ್ದು ಅಂತಿದ್ರೆ ಈಗ ನೀವು 2 6 ಕೊಟ್ಟು ಮೈನಸ್ ಸಿಂಬಲನ್ನು ತೊಗೊಂಡಾಗ ಹೇಗಾಗುತ್ತೆ -4 ಅಂತ ಬರುತ್ತೆ. ಸೊ ಆ ಥರ ಬರಬಾರ್ದು, ಅದು ಸ್ವ್ಯಾಪ್ ಆಗಿ ಬರಬೇಕು ಅಂದರೆ ನೀವು ಇಲ್ಲಿ ಮತ್ತೆ ಪ್ರೋಗ್ರಾಮ್ಸನ್ನು ಆ್ಯಡ್ ಮಾಡ್ಕೋಬೋದು. ಓಕೆ ಸೊ ಇಲ್ಲಿ ಇಫ್ ಬ್ರ್ಯಾಕೆಟ್ ಓಪನ್ N1 ಗ್ರೇಟರ್ ದೆನ್ N2 ಇದ್ದಾಗ N ಮೈನಸ್ ಆನ್ಸರ್ ಈಕ್ವಲ್ ಟು N1 ಮೈನಸ್ N2 ಆಗಬೇಕು. ಸೊ ಎಲ್ಸ್ ಆನ್ಸರ್ ಈಕ್ವಲ್ ಟು N2 ಮೈನಸ್ N1. ಓಕೆ ಫಸ್ಟ್ ಸಂಖ್ಯೆ ಸಣ್ಣದಿದ್ದು ದೊಡ್ಡ ಸಂಖ್ಯೆ
ಬಿಗ್ ಲೆಟರ್ ಆಗಿದ್ದರೆ, ಅದು ಬಿಗ್ ಸೈಜ್ ಇದ್ದರೆ, ಸೊ ಅದನ್ನು ನಾವೇನು ಮಾಡ್ಬೋದು, n2 ಮೈನಸ್ n1 ಅಂತ ಮಾಡ್ಕೋಬೋದು. ಓಕೆ, ಟು 8 ಟು 8 ತಗೋತೀನಿ. ಇಲ್ಲಿ ಫಸ್ಟ್ ನಂಬರ್ ಸ್ಮಾಲ್, ಸೆಕೆಂಡ್ ನಂಬರ್ ಬಿಗ್ ಇದೆ. ಸೊ ಈಗ ಸಿಂಬಲ್ಸ್ ಮ್ಯಾಥಮೆಟಿಕಲ್ ಮೈನಸ್ ತೊಗೊಳ್ತಾ ಇದ್ದೀನಿ. ಆನ್ಸರ್ 6 ಬಂತು. ಓಕೆ, ಸೊ ಈಗ ಮೈನಸಲ್ಲಿ ಆನ್ಸರ್ ಬಂದಿಲ್ಲ, ಸೊ ಪ್ಲಸ್ಸಲ್ಲೇ ಬಂದಿದೆ. ಯಾಕೆ ಕೇಳಿದ್ರೆ, ಸೊ ಇಫ್ ಫಾಲ್ಸ್ ಆಗಿದೆ, ಅದಕ್ಕೋಸ್ಕರ ಎಲ್ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಇದು ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಸಿಂಪಲ್ ಕ್ಯಾಲ್ಕುಲೇಟರನ್ನು ಕ್ರಿಯೇಟ್ ಮಾಡೋದು. ಓಕೆ, ಸೊ ಥ್ಯಾಂಕ್ ಯು. ಸಿ ಆನ್ ನೆಕ್ಸ್ಟ್ ವಿಡಿಯೋಸ್.